the topic yet. So definitely I'll be not audible only. Good evening, dear friends, teachers, and the respective coordinators. We welcome you all to our Vidya Shakti science session. My name is Ashwita Malnad. I'm your science tutor. Hope you all are doing good. How was your day? How was your day, children? ಹೇಗಿತ್ತು ನಿಮ್ಮ ದಿನ? Okay, we consider it to be a good one. Having said that, let us quickly get into the chapter. In the last session, I was explaining you about electrolytes, electrodes, about all this topic. Hope you all remember. ನೆನ್ಪಿದ್ಯಾ ಅದೆಲ್ಲ? ಒಂದು ಮಾತ್ರ ನೆನ್ಪಿದೆ. ಮ್ಯಾಮ್ ನೋಟ್ಸ್, ಮ್ಯಾಮ್ ನಾನು ಬರ್ಕೊಬೇಕು. ಮ್ಯಾಮ್ ಪ್ಲೀಸ್ ನಿಧಾನ ಮಾಡಿ ಅನ್ನೋದ್ರ ಬಗ್ಗೆ ಎಲ್ಲ. ಓಕೆ. ಬ್ಯಾಟ್ರಿ ಸೆಲ್ ಹೇಗಿದೆ? ಬ್ಯಾಟ್ರಿ ಸೆಲ್ ಅಲ್ಲಿ ಪ್ಲಸ್ ಅಂದ್ರೆ ಏನು, ಮೈನಸ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ಇವಾಗ ವರ್ಚುಲಿ ನಾವು ಒಂದು ಎಲೆಕ್ಟ್ರಿಕ್ ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ಕರೆಂಟ್ ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ವರ್ಚುಲಿ ಒಂದು ಲ್ಯಾಬ್ ಮೂಲಕ, ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನೋಡೋಣ. ಇದು ಪೇಟ್ ಅನ್ನೋಂತಹ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಕ್ಸ್ಪೆರಿಮೆಂಟ್ ಸಿಗುತ್ತೆ. ಇಟ್ಸ್ ಅ ಫ್ರೀ ವೆಬ್ಸೈಟ್. ಸೊ ಸಮಯ ಆದಾಗ ನೀವೆಲ್ಲ ಈ ವೆಬ್ಸೈಟ್ ಹೋಗ್ಬಿಟ್ಟು ಈ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಅನ್ನ ಟ್ರೈ ಮಾಡಬಹುದು. ಈಗ ವರ್ಚುವಲ್ ಆಗಿ ನಾವು ಈ ಸಿಮ್ಯುಲೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾನ್ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಗುಡ್ ಈವ್ನಿಂಗ್ ಆಲ್ ಡಿಯರ್ ಸ್ಟೂಡೆಂಟ್ಸ್. ಐ ಕ್ಯಾನ್ ಸಿ ಆಲ್ ಆಫ್ ಯೋರ್ ಮೆಸೇಜ್. So we have one doubt, ma'am, how do we have to write the roll number in our OMR sheet? Okay, let me explain you. ಫಾರ್ ಎಕ್ಸಾಂಪಲ್ ಅಷ್ಟೇ, OMR ಶೀಟ್ ಅಲ್ಲಿ ಈ ರೀತಿ ನಂಬರ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. 1 2 3 4 5 ಅಥವಾ ಆಲ್ಫಾಬೆಟ್ಸ್ ಆದ್ರೂ ಇರಬಹುದು. ABCDE. ಈಗ ಸದ್ಯಕ್ಕೆ ರೋಲ್ ನಂಬರ್ ಅನ್ನ ನೋಡೋಣ. ಈಗ ಒಬ್ಬ ವಿದ್ಯಾರ್ಥಿಯ ರೋಲ್ ನಂಬರ್ 35 ಅಂತ ಇದೆ, 35 ಅಂತ ಇದೆ. ಹೇಗಿದನ್ನ ಹಾಕ್ತಾರೆ? ಈ ತರ ಮಾರ್ಕಿಂಗ್ಸ್ ಇರುತ್ತೆ. 1 2 3 4 5 ಈ ತರ 5 ಮೊಟ್ಟೆಗಳ ತರ ಇರುತ್ತೆ. 2 3 4 5 1 2 3 4 5 1 2 3 4 5. ಗುಡ್ ಈವ್ನಿಂಗ್. ಈಗ 35 ರೋಲ್ ನಂಬರ್ ಅಲ್ವಾ? 35 ಅಂದ್ರೆ ಫಸ್ಟ್ ಏನಿದೆ? 3 ಅಲ್ಲಿ ಮೂರನೇ ಡಾಟ್ ಇರುತ್ತೆ. 1 2 3. ಸೊ ಥರ್ಡ್ ಒನ್ ಯು ವಿಲ್ ಮಾರ್ಕ್ ಇಟ್ ಲೈಕ್ ದಿಸ್. ಅಂಡ್ ದೆನ್ 5 ಅಲ್ಲಿದೆ ಇಲ್ಲಿ. 5 1 2 3 4 5 5 ಯಾವ ತರ ಇದೆ? ಈ ತರ ಇರುತ್ತೆ. ಸೊ ನಾವು ಈ ರೋಲ್ ನಂಬರ್ ನೋಡಿದಾಗ ನಿಮ್ಗೆ 4 ಡಿಜಿಟ್ ರೋಲ್ ನಂಬರ್ ಆದ್ರೂ ಇರಬಹುದು, 6 ಡಿಜಿಟ್ ರೋಲ್ ನಂಬರ್ ಆದ್ರೂ ಇರಬಹುದು, ಅಥವಾ 2 ಡಿಜಿಟ್ ರೋಲ್ ನಂಬರ್ ಆದ್ರೂ ಇರಬಹುದು. OMR ಶೀಟ್ ಅಲ್ಲಿ ಹೀಗೆ ಮಾರ್ಕ್ ಮಾಡಿದಾಗ ಥರ್ಡ್ ರೋ ಅಲ್ಲಿ ಥರ್ಡ್ ನಂಬರ್ 5 3 5 ಈ ರೀತಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ಕ್ಲಿಯರ್ ಇದೆಯಾ ಎಲ್ಲರಿಗೂ? ಅರ್ಥ ಆಯ್ತಾ? ದಿಸ್ ಇಸ್ ಹೌ ಯು ವಿಲ್ ಮಾರ್ಕ್ ಯೋರ್ ರೋಲ್ ನಂಬರ್. ಓಕೆ, ಸೊ ಈ ತರವಾಗಿ ಮಾರ್ಕ್ ಮಾಡ್ತೀರಾ. ಗೋವಿನಪಲ್ಲಿ ಸ್ಕೂಲ್, ಡಿಡ್ ಐ ರಿಸಾಲ್ವ್ ಯೋರ್ ಡೌಟ್? ಇಸ್ ದಟ್ ಕ್ಲಿಯರ್ ನಾವ್? Yes, children, Govinapalli school, is your doubt resolved? ಸೊ ಇವಾಗ 0 ಇದ್ರೆ 0 ಕೂಡ ಮಾರ್ಕಿಂಗ್ಸ್ ಇದೇ ತರ ಇರುತ್ತೆ. ಓಕೆ, ಲೈಕ್ 0 ಇರೋಕ್ ಸಾಧ್ಯ ಇಲ್ಲ. 1 to 5 ಮಧ್ಯನೇ ಇರುತ್ತೆ. ಓಕೆ, ಈಗ ಆಲ್ಫಾಬೆಟ್ಸ್ ಅಲ್ಲಿ ನಮ್ಗೆ ಈಗ ಒಂದ್ ಪ್ರಶ್ನೆ ಇರುತ್ತೆ. ಒಂದ್ ಪ್ರಶ್ನೆಗೆ ಎಷ್ಟು ಆಪ್ಷನ್ ಇರುತ್ತೆ? 4 ಆಪ್ಷನ್ ಇರುತ್ತೆ ಅಲ್ವಾ? ABCD. ಸೊ ಅದ್ರಲ್ಲೂ ಅಷ್ಟೇ ABCD, C ಆಪ್ಷನ್ ಆಗಿದ್ರೆ C ಗೆ ನೀವು ಮಾರ್ಕ್ ಮಾಡ್ತೀರಾ. ಓಕೆ, A ಆಪ್ಷನ್ ಇದ್ರೆ A ಗೆ ಮಾರ್ಕ್ ಮಾಡ್ತೀರಾ. ದಿಸ್ ಇಸ್ ಹೌ ಇಟ್ ಇಸ್. 3 ಬಾಕ್ಸಸ್ ಅಂದ್ರೆ ಇಫ್ ಇಟ್ ಇಸ್ ಲೈಕ್ 1 2 0 ಅದೇ ರೀತಿ ಕೊಟ್ಟಿರ್ತಾರೆ ಮಕ್ಳೇ. ದಟ್ ಇಸ್ ವಾಟ್ ವಿ ಹ್ಯಾಡ್ ಶೇರ್ಡ್ ಇನ್ ದ ವಿಡಿಯೋಸ್, ರೈಟ್? ಇಫ್ ಯು ಹ್ಯಾವ್ ಡೌಟ್, ವಿ ಕ್ಯಾನ್ ಶೇರ್ ದ ವಿಡಿಯೋಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಆಲ್ಸೋ.
Okay, I should tell the concerned tutor to share it. If you have not received the bubble sheet, you will definitely receive it. ಅಥವಾ offline ಅಲ್ಲಿ you may be having the test. Okay. Now let us concentrate on the topic chemical effects of electric current. Govinapalli School, for all your doubts, our technical team shall revert to you. Thank you. ಈಗ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ಲಾರ್ಗುನು? ಗ್ರೇಟ್. ಸೊ ಇವಾಗ ನಾವಿಲ್ಲಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಕ್ರಿಯೇಟ್ ಮಾಡೋಣ. ವಿ ಶಲ್ ಕ್ರಿಯೇಟ್ ಅ ಎಲೆಕ್ಟ್ರಿಕ್ ಸರ್ಕ್ಯೂಟ್. ವೈರ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಈ ತರ ಡ್ರ್ಯಾಗ್ ಮಾಡಬಹುದು ವೈರ್ ಅನ್ನ ನೀವು. ಮತ್ತೊಂದು ವೈರ್ ನ ಸೆಲೆಕ್ಟ್ ಮಾಡಿ ಒಂದು ಸರ್ಕ್ಯೂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ. ಬ್ಯಾಟ್ರಿ. ಸೊ ಬ್ಯಾಟ್ರಿಯ ಒಂದು ಭಾಗನ ಹೀಗೆ ಕನೆಕ್ಟ್ ಮಾಡ್ತೀನಿ. ದ ಅದರ್ ಭಾಗ ಐ ಡ್ರಾಪ್ ಇಟ್ ಡೌನ್ ಲೈಕ್ ದಿಸ್. So you have a scissor also. Okay. ಮತ್ತೊಂದು ಭಾಗ ವೈರ್ ನಲ್ಲಿ ಕನೆಕ್ಟ್ ಮಾಡ್ತೀನಿ. I'll drag and drop a wire here too. Light bulb. So I'm dragging a bulb here. ಒಂದು ಬಲ್ಬ್ ನ ಹೀಗೆ ಹಾಕ್ತಾ ಇದ್ದೀನಿ. ಮತ್ತೊಂದು ವೈರ್ ಅನ್ನ ತೆಗೆದುಕೊಂಡು ಈ ಭಾಗಕ್ಕೆ ಯು ಕ್ಯಾನ್ ಸಿ ಟೂ ಥಿಂಗ್ಸ್ ಹಿಯರ್. ಹೀಗೆ ಹಾಕ್ದಾಗ ಏನಾಗ್ತಾ ಇದೆ? ಕರೆಂಟ್ ಪಾಸ್ ಆಗ್ತಾ ಇದೆ. ಓಕೆ. ಸೊ ಈ ರೀತಿ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇರೋದು ನಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಮೈನಸ್ ಮೈನಸ್ ತರ ಇದೆಯಲ್ಲ, ಇದನ್ನ ನಾವು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಎಲೆಕ್ಟ್ರಾನ್ಸ್ ಬಂದು ಮೈನಸ್ ಸಿಗ್ನಲ್ ಅಲ್ಲೇ ಇರುತ್ತಲ್ಲ. ಸೊ ನಾವು ಒಂದು ವೋಲ್ಟಾ ಮೀಟರ್ ನ ತೆಗೆದುಕೊಂಡು ವಿ ಕ್ಯಾನ್ ಆಲ್ಸೋ ಚೆಕ್ ಒಂದು ಪವರ್ ಎಷ್ಟಿದೆ ಅನ್ನೋದು ಕೂಡ ನಾವು ಚೆಕ್ ಮಾಡಕ್ಕೆ ಸಾಧ್ಯ ಆಗುತ್ತೆ. 0 ವೋಲ್ಟೇಜ್ ಅಲ್ಲಿ ನಡೀತಾ ಇದೆ. ಹೀಗಿದ್ದಾಗ 9 ವೋಲ್ಟೇಜ್ ಅಲ್ಲಿ ನಡೀತಾ ಇದೆ ಅಂತ ನಾವು ವೋಲ್ಟೇಜ್ ಅನ್ನು ಕೂಡ ವೋಲ್ಟಾ ಮೀಟರ್ ಸಹಾಯದಿಂದ ಚೆಕ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. Dear children, for a minute or at least for this class, can you all pause your thoughts on exam and concentrate on the class? If you have written the exam, well and good. Those who have not written it, you will write it shortly. Either it is offline or online. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನಮ್ಮ ಟೆಕ್ನಿಕಲ್ ಟೀಮ್ ನಿಮ್ಮೊಟ್ಟಿಗೆ ಹಂಚ್ಕೊಳುತ್ತೆ. ಅಂಡ್ ಟೈಮ್ ಅಂಡ್ ಅಗೇನ್ ನಾವು OMR ಶೀಟ್ ನ ಹೇಗೆ ಫಿಲ್ ಮಾಡಬೇಕು, ಆಫ್ಲೈನ್ ಅಲ್ಲಿ ಎಕ್ಸಾಮ್ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ವಿ. ಹೌದಲ್ವಾ? ಇನ್ನೂ ಸಂದೇಹ ಇದ್ರೆ ಇನ್ನೊಂದು 10 ಸಲ ಬೇಕಿದ್ರು ಶೇರ್ ಮಾಡ್ತೀವಿ. ಆದ್ರೆ ಸದ್ಯಕ್ಕೆ electric circuit is a very important topic in this particular chapter, and I request you all to concentrate on this particular topic. Clear? Yes. Yes, you can see the current flow here. Current flow ಆಗ್ತಿರೋದನ್ನ ನೀವು ನೋಡಬಹುದು ಎಲೆಕ್ಟ್ರಾನ್ಸ್ ಗಳ ಮೂಲಕ. ಇದನ್ನ ಕನ್ವೆನ್ಷನಲ್ ಮೆಥಡ್ ಅಲ್ಲೂ, ಎಲೆಕ್ಟ್ರಾನ್ಸ್ ಬೇಡ ಅಂತ ಹೇಳಿದ್ರೆ ಕನ್ವೆನ್ಷನಲ್ ಮೆಥಡ್ ಅಲ್ಲೂ ಕೂಡ ನೀವು ನೋಡ್ತಾ ಹೋಗಬಹುದು ಹೇಗೆ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಅನ್ಬಿಟ್ಟು. ಈಗ ನಾನು ಒಂದು ಸರ್ಕ್ಯೂಟ್ ನ ಇಲ್ಲಿ ಬಿಲ್ಡ್ ಮಾಡಿ ನಿಮ್ಗೆ ತೋರಿಸ್ತೆ. ಆ ಒಂದು ಸರ್ಕ್ಯೂಟ್ ಬಿಲ್ಡಿಂಗ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಕರೆಂಟ್ ಪಾಸ್ ಆಗೋದು ನಿಲ್ಲುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಮ್ಮೆ ತೋರಿಸ್ತೀನಿ. ವೈರ್ ನ ಹೀಗೆ ತೆಗೆದುಕೊಂತೀನಿ, ಮತ್ತೊಂದು ವೈರ್ ನ ಹೀಗೆ ತೆಗೆದುಕೊಂಡು ಹೀಗೆ ಮಾಡ್ತೀನಿ. ಇಲ್ಲಿ ಸಿಸರ್ ಇರುತ್ತೆ. ಸಿಸರ್ ಇಂದ ನಾವು ಬೇಕಂದ್ರೆ ಕಟ್ ಸಹ ಮಾಡಬಹುದು ವೈರ್ನ. ಓಕೆ. ಒಂದು ಬ್ಯಾಟ್ರಿನ ಇಲ್ಲಿಟ್ಟು ಬ್ಯಾಟ್ರಿ ಕೆಳಗೆ ಮತ್ತೊಂದು ವೈರ್ನ ಹಾಕಿ ಮತ್ತೆ ಸರ್ಕ್ಯೂಟ್ ನ ಬಿಲ್ಡ್ ಮಾಡ್ತೀನಿ.
ಬಿಲ್ಡ್ ಮಾಡಿದಂತಹ ಸರ್ಕ್ಯೂಟ್ಗೆ ಒಂದು ಬಲ್ಬ್ ನ ಫಿಕ್ಸ್ ಮಾಡ್ತೀನಿ. ಸೊ ಬಲ್ಬ್ ಅಲ್ಲಿ ಇಲ್ಲಿ 2 ಸರ್ಕಲ್ ನ ಕಾಣಬಹುದು ನೀವು. ಸೊ ಇದು ಇಲ್ಲಿಗೆ ಶಿಫ್ಟ್ ಆಗ್ಬೇಕು. ಓಕೆ, ನಾನು ಈ ವೈರ್ ನ ಇಲ್ಲಿ ಕನೆಕ್ಟ್ ಮಾಡ್ಬೇಕು. ರೆಡ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಬೋದ ಎಂಡ್. ಸೊ ಹಿಯರ್ ದ ವೈರ್ ಶುಡ್ ಗೆಟ್ ಕನೆಕ್ಟೆಡ್. ನಾನು ಅಪ್ಪಿ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ಟೆ ಅಂದ್ರೆ ಏನಾಗುತ್ತೆ? ಏನಾಯ್ತು ಇಲ್ಲಿ? ಸೊ ಕರೆಂಟ್ ಪಾಸ್ ಆಗ್ತಾ ಇಲ್ಲ, ಬ್ಯಾಟ್ರಿ ಗೆಟ್ ಎಕ್ಸಾಸ್ಟೆಡ್ ಅಷ್ಟೇ. ಕರೆಂಟ್ ಅನ್ನೋದು ಯಾವುದೇ ರೀತಿ ಪಾಸ್ ಆಗೋದಿಲ್ಲ. ಸೊ ದೇರ್ ಇಸ್ ನೋ ಪಾಸೇಜ್ ಆಫ್ ಕರೆಂಟ್, ಎರರ್ ಆಗಿದೆ ಅಂತ ಅರ್ಥ ಹೀಗಾದಾಗ. ಓಕೆ, ಸೊ ಕರೆಕ್ಟ್ ಫಾರ್ಮ್ ಅಲ್ಲಿ ನೀವು ಸರ್ಕ್ಯೂಟ್ ನ ಬಿಲ್ಡ್ ಮಾಡಬೇಕಾಗುತ್ತೆ. ಕ್ಲಿಯರ್ ವಿತ್ ದಿಸ್? ಎಸ್, ಬ್ಯಾಟ್ರಿ ಹ್ಯಾಸ್ ಬರ್ನ್, ದ ಕರೆಂಟ್ ಇಸ್ ನಾಟ್ ಪಾಸಿಂಗ್. ಈಗ ಮತ್ತಿದೇ ಸರ್ಕ್ಯೂಟ್ ನ ಲೆಟಸ್ ಬಿಲ್ಡ್, ಬಟ್ ಇಲ್ಲೊಂದು ಸ್ವಿಚ್ ಅನ್ನು ಹಾಕೋಣ. ದಿಸ್ ಇಸ್ ಹೌ ಅಲ್ವಾ, ಮನೇಲೆಲ್ಲ ಸ್ವಿಚ್ ನ ನಾವು ಕಾಣಬಹುದು. ಸ್ವಿಚ್ ನ ಹಿಂಗೆ ಆನ್ ಆಫ್ ಮಾಡಿಬಿಟ್ಟು ಸ್ವಿಚ್ ನ ನಾವು ಯೂಸ್ ಮಾಡಬಹುದು. ಓಕೆ, ಸ್ವಿಚ್ ನ ಹಾಕೋಣ, ಮತ್ತೆ ವೈರ್ ಗಳನ್ನ ಕನೆಕ್ಟ್ ಮಾಡೋಣ. ಸೊ ಬ್ಯಾಟ್ರಿನ ಕನೆಕ್ಟ್ ಮಾಡೋಣ. We'll put another wire. We'll put another wire here. And then bulb ನ ಹೀಗೆ ಇಡೋಣ. I'll connect another wire here, ಈ ಭಾಗಕ್ಕೆ. So I'll turn on the switch. tada, ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಸ್ವಿಚ್ ನ ಆಫ್ ಮಾಡ್ತೀನಿ. ದೇರ್ ಇಸ್ ನೋ ಕರೆಂಟ್ ಅಲ್ವಾ. ನಮ್ಮ ಮನೇಲೆಲ್ಲ ಸ್ವಿಚ್ ನ ಇದೇ ರೀತಿ ಮುಂಭಾಗ ಇರ್ತಲ್ಲ, ಹಿಂಗ್ ಆನ್ ಮಾಡಿದ ತಕ್ಷಣ ಬ್ಯಾಟ್ರಿ ಮೂಲಕ ಕರೆಂಟ್ ಪಾಸ್ ಆಗ್ತಾ ಇದೆ. ಇಸಂಟ್ ಇಟ್ ಫನ್? ನೀವೆಲ್ಲ ಟ್ರೈ ಮಾಡ್ತೀರಾ ಆಕ್ಟಿವಿಟಿನ? ವೆರಿ ಗುಡ್ ರೆಸ್ಪಾನ್ಸ್. So turn on the switch, the current gets passed. Turn off the switch, the current gets stuck. So ಇಲ್ಲೇನಾದ್ರೂ ಏರ್ ಇಳಿತ ಆದಾಗ again the battery gets burned, short circuit ಆಗುತ್ತೆ. And voltmeter ಮೂಲಕ again you can check the voltage. 0 ಅಲ್ಲಿ ಇರುತ್ತೆ, ಇಲ್ಲಿಟ್ಟಾಗ 9 ವೋಲ್ಟೇಜ್ ಇರುತ್ತೆ, ಮತ್ತೆ ಇದು 0 ಬರುತ್ತೆ. ಸೊ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ? both should be in the opposite end ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಹೌ ದ electric circuit can be created virtually with the help of this simulation. Very good response, children. It's very overwhelming to see your response. Hope you all are going to try this electric circuit. Okay, try ಮಾಡಿ ಅಂತ ಹೇಳ್ತಾ ಕ್ಲಾಸ್ ನ ಮುಂದುವರ್ಸೋಣ. ಮುಂದುವರೆದ ಭಾಗದಲ್ಲಿ ಏನಿದೆ ಅಂತ ನೋಡೋಣ. So last class ಅಲ್ಲಿ I had told you about the electrodes, electrolyte terminals. ಹೌದಲ್ವಾ? ಎಲೆಕ್ಟ್ರಾಡ್ಸ್ ಅಂತ ಹೇಳಿದ್ರೆ 2 ಮೆಟಲ್ ಇರುತ್ತೆ, ಆನೋಡ್ ಮತ್ತೆ ಕ್ಯಾಥೋಡ್ ಅಂತ, ದಟ್ ಆಕ್ಟ್ ಆಸ್ ದ ಸೈಟ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್. ಆನೋಡ್ ಬಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ, ವೇರ್ ಆಸ್ ಆಕ್ಸಿಡೇಷನ್ ಅಕರ್ಸ್. ಆನೋಡ್ ನೆಗೆಟಿವ್ ಟರ್ಮಿನಲ್ ಅಲ್ಲಿ ಇರುತ್ತೆ, ಮತ್ತೆ ಕ್ಯಾಥೋಡ್ ಪಾಸಿಟಿವ್ ಟರ್ಮಿನಲ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ಆನೋಡ್ ಅಲ್ಲಿ ಆಕ್ಸಿಡೇಷನ್ ಆಯ್ತು ಅಂತ ಹೇಳಿದ್ರೆ ಪಾಸಿಟಿವ್ ಟರ್ಮಿನಲ್ ಅಲ್ಲಿ ರಿಡಕ್ಷನ್ ಅಪಿಯರ್ ಆಗುತ್ತೆ. ಅದೇ ರೀತಿ ಕೆಮಿಕಲ್ ಸೊಲ್ಯೂಷನ್ ಆರ್ ಪೇಸ್ಟ್ ದಟ್ ಕಂಟೈನ್ಸ್ ಐರನ್ಸ್ ಅಂಡ್ ಅಲೋಸ್ ಫಾರ್ ದ ಫ್ಲೋ ಆಫ್ ಚಾರ್ಜ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್, ಇಟ್ಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಟ್ ಅಂತ ಕಲ್ತಿದ್ವಿ. ಅಂಡ್ ಟರ್ಮಿನಲ್ಸ್ ಅಂದ್ರೆ ದ ಪಾಯಿಂಟ್ ಆಫ್ ಕನೆಕ್ಷನ್ ಟು ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. Okay, in a simple cell, the positive terminal often has a metal cap while the negative terminal has a flat metal disc ಅಂತ. ಒಂದು ಬ್ಯಾಟ್ರಿಲಿ ಯಾವ ರೀತಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಇರುತ್ತೆ ಅನ್ನೋದನ್ನ ನಾವು ಕಲ್ತಿದ್ವಿ. ಸೊ ಪಾಸಿಟಿವ್ ಟರ್ಮ್ಗೆ ಒಂದು ಕ್ಯಾಪ್ ಇರುತ್ತೆ, ನೆಗೆಟಿವ್ ಟರ್ಮಿನಲ್ಗೆ ಫ್ಲಾಟ್ ಡಿಸ್ಕ್ ಮೆಟಲ್ ಇರುತ್ತೆ. ಈಗ ಇದು ಯಾವ ರೀತಿ ಕೆಲಸ ಮಾಡುತ್ತೆ?
ಸೊ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿರಬಹುದು. ಸೊ ಇದನ್ನ ಇಟ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋದು ಅಂಡ್ ಅದನ್ನೇ ನಾವು ವರ್ಚುವಲ್ ಅಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ ಅಲ್ವಾ. ಸೊ ಕೆಮಿಕಲ್ ರಿಯಾಕ್ಷನ್ ಸ್ಪೆಸಿಫಿಕಲಿ ರಿಡಾಕ್ಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಅಂಡ್ ಎಲೆಕ್ಟ್ರೋಲೈಟ್. ಸೊ ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಆರ್ ರಿಲೀಸ್ಡ್ ಅಟ್ ದ ಆನೋಡ್. ನಾವ್ ಈಗ ತಾನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿದ್ವಲ್ಲ, ಈ ರೀತಿ ಮಾರ್ಕ್ ಪಾಸ್ ಆಗ್ತಾ ಹೋಯ್ತಲ್ಲ. ಸೊ ಆ ನೆಗೆಟಿವ್ ಮಾರ್ಕ್ಸ್ ನ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದು ಅಕ್ಯುಮುಲೇಟ್ ಆಗುತ್ತೆ. When a circuit is completed by connecting the terminals to a device, the electrons flow from the negative terminal through the external circuit to the positive terminal. ಸೊ ವೋಲ್ಟಾಮೀಟರ್ ಇಟ್ಟಾಗ ಎರಡು ಅಪೋಸಿಟ್ ಸೈಡ್ ಅಲ್ಲಿ ನೋಡಿದಾಗ ನಮ್ಗೆ 9 ವಾಲ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ನೆಗೆಟಿವ್ ಟರ್ಮಿನಲ್ ಒಂದ್ ಕಡೆ, ಪಾಸಿಟಿವ್ ಟರ್ಮಿನಲ್ ಒಂದ್ ಕಡೆ ಕನೆಕ್ಟ್ ಆಗುತ್ತೆ. This flow of electron is the electric current that powers the device. ಈ ತರ ಎಲೆಕ್ಟ್ರಾನ್ ಫ್ಲೋ ಆಗಿ ಆಗಿ ಬಲ್ಬ್ ಆನ್ ಆಗುತ್ತೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರಲ್ಲಿ ನಾವು ಕಾಣಬಹುದು. ಮೊದಲನೇದಾಗಿ ಇಟ್ ಟ್ರಾನ್ಸ್ಫರ್ಸ್ ದ ಕೆಮಿಕಲ್ ಎನರ್ಜಿ. It transfers the chemical energy into electric energy. Okay, energy conversion ಆಗುತ್ತೆ. It transfers the chemical energy into electrical energy. The cells stop producing electricity once the chemical insides are used up, at which point it must be replaced. ಕೆಲವೊಂದ್ಸಲ ಬ್ಯಾಟ್ರಿ ಲೋ ಆಗಿರುತ್ತೆ ಅಂತ ಅಂತೀವಲ್ಲ, ಅದೇ ರೀತಿ a single cell has a limited output, but combining multiple cells forms a battery to provide more power. And ಈ electrolyte ಯಾವ ರೀತಿ ವರ್ಕ್ ಆಗುತ್ತೆ, I can show that with the help of a image. So this is how ಎರಡು ಎಲೆಕ್ಟ್ರಾನ್ಸ್ ಮಧ್ಯೆ ಎಲೆಕ್ಟ್ರೋಲೈಟ್ ಉಂಟಾಗುತ್ತೆ ಅಂಡ್ ಅದರಿಂದ ಬಲ್ಬ್ ಹುಟ್ಟುತ್ತೆ, ಸ್ವಿಚ್ ಆನ್ ಆಫ್ ಇರುತ್ತೆ. ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನೇ ನಾವು ವಿ ಲರ್ನ್ ಇಟ್ ಥ್ರೂ ಟೇಪ್. ಓಕೆ, ಕ್ಲಿಯರ್ ಸ್ಟೂಡೆಂಟ್ಸ್? So next topic that we all have to learn is that ಏನ್ ಹಿಂಗಂದ್ರೆ ಲೈಟ್ ಎಮಿಟಿಂಗ್ ಡಿವೈಸ್. ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸ್ಕೂಲಲ್ಲಿ ಗಣೇಶ ಹಬ್ಬ ಆಯ್ತು, ಕ್ರಿಸ್ಮಸ್ ಆಯ್ತು, ಅಥವಾ ಇನ್ನೊಂದು ಯಾವ್ದೋ ಫಂಕ್ಷನ್ ಆಯ್ತು ಅಂತ ಅಂದ್ರೆ ನಾವು ಈ ಒಂದು ವಸ್ತುನ ಸಾಮಾನ್ಯವಾಗಿ ಬಳಸ್ತೀವಿ, ಲೈಟ್ ಎಮಿಟಿಂಗ್ ಡಿವೈಸ್. ಏನ್ ಹಂಗಂದ್ರೆ, ವೆರಿ ಗುಡ್, ಯಾದವಾಡ್ ಸ್ಕೂಲ್, ದಿಸ್ ಇಸ್ ನಥಿಂಗ್ ಬಟ್ LED. So light emitting device, very good for all those school who have participated. Okay, so light emitting device andre enu? It is a semiconductor device that emits light when an electric current flows through it. ಅದಕ್ಕೊಂದು ಪ್ಲಗ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೀವು ಸ್ವಿಚ್ ಹಾಕಿ ಪ್ಲಗ್ ಆನ್ ಮಾಡಿದಾಗ ಬೆಳಕು ಮಿನ್ಕಾ ಅಂತ ಡಿಫ್ರೆಂಟ್ ಕಲರ್ಸ್ ಗಳನ್ನ ನೀವು ನೋಡಬಹುದಲ್ವಾ. ಸೊ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲ ಅಂದ್ರೆ LED ವರ್ಕ್ ಆಗುತ್ತಾ? ಇಲ್ಲ. ಸೊ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆದಾಗ ಮಾತ್ರ ಲೈಟ್ ವರ್ಕ್ ಆಗುತ್ತೆ ಅಂಡ್ ಇಟ್ ಇಸ್ ಅ ಸೆಮಿ ಕಂಡಕ್ಟರ್ ಡಿವೈಸ್. So when current passes through an LED, the electrons recombine with holes emitting light in the processes. So LED allows the current to flow in the forward direction and blocks the
current in the reverse direction. Okay, so ಇದನ್ನ I'll share this notes with you. ಬರೀ ಇದೊಂದು ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. So I'll just highlight the point here. LED allows the current to flow in the forward direction and blocks the current in the reverse direction. Ma'am, semiconductor andre ಏನು? See, semiconductor andre it's a substance that can either act as a conductor or insulator of electricity. ಅರ್ಥ ಆಯ್ತಾ? So it is an essential in building block of computers, electronic devices, integrated circuits, ಮತ್ತೆ calculators. So ಇದನ್ನೆಲ್ಲ ನಾವು semiconductors ಅಂತಾನೆ ಹೇಳ್ತೀವಿ. It can either be conductor or semiconductor. Okay, ಮೆಟಲ್ಸ್ ಮತ್ತೆ ಸೆರಾಮಿಕ್ಸ್ ಎರಡನ್ನ ಯೂಸ್ ಮಾಡಿ ಇಂಥದ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೆ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಚಳ್ಳಕೆರೆ ಸ್ಕೂಲ್, ಯಾ. Completed? Fine. What is cathode and anode? I had explained you in the last class. You can refer to the last class video. Cathode and anode are two electrorods found in a battery. ಒಂದು ಬ್ಯಾಟ್ರಿಲಿ ಇರುವಂತಹ ಎರಡು electrorods ಅಥವಾ ಇಟ್ಸ್ ಅನ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೊ ಅದ್ರ ಮೂಲಕ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗುತ್ತೆ. ಓಕೆ, cathode is a positive electrode where reduction or gain of electrons happen. Anode is a negative electrode where loss of electrons ಆಗುತ್ತೆ. ಒಂದ್ರಲ್ಲಿ ಲಾಸ್ ಆಗುತ್ತೆ, ಒಂದ್ರಲ್ಲಿ ಗೇನ್ ಆಗುತ್ತೆ. ಓಕೆ, ಆಯ್ತಾ ಬರ್ದಿದ್ದು? ಓಕೆ. ಸೊ LED ಅಂದ ತಕ್ಷಣ ಇಟ್ಸ್ ಅ ಸೆಮಿ ಕಂಡಕ್ಟರ್, ಅಥವಾ ಕಂಡಕ್ಟರ್ ಆದ್ರೂ ಆಗಿರಬಹುದು ಅಥವಾ ಇನ್ಸುಲೇಟರ್ ಆದ್ರೂ ಆಗಿರಬಹುದು. ಸೊ LED ಮೂಲಕ ಕರೆಂಟ್ ಫ್ಲೋ ಆಗುತ್ತೆ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಅಂಡ್ ಬ್ಲಾಕ್ಸ್ ದ ಕರೆಂಟ್ ಇನ್ ದ ರಿವರ್ಸ್ ಡೈರೆಕ್ಷನ್. ಆ ಕಾರಣಕ್ಕೆ ಅದನ್ನ ಸೆಮಿ ಕಂಡಕ್ಟರ್ ಅಂತೀವಿ. ಯಾಕಂದ್ರೆ ಒಂದ್ ಕಡೆಯಿಂದ ಫ್ಲೋ ಆಗುತ್ತೆ, ಒಂದ್ ಕಡೆಯಿಂದ ಏನಾಗುತ್ತೆ, ಅದನ್ನ ಫ್ಲೋನ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಮ್ಯಾಮ್ LED ಹೇಗಿರುತ್ತೆ ನೋಡ್ಲಿಕ್ಕೆ? LED ಹೀಗಿರುತ್ತೆ ನೋಡ್ಲಿಕ್ಕೆ. ಓಕೆ, ಮತ್ತೆ ದಿಸ್ ಡಸಂಟ್ ರಿಕ್ವೈರ್ ಮಚ್ ಪವರ್ ಟು ಆಕ್ಟಿವೇಟ್. ಸ್ವಲ್ಪ ಕಮ್ಮಿ ಪವರ್ ಅಲ್ಲೂ ಕೂಡ LED ನ ನೀವು ಆಕ್ಟಿವೇಟ್ ಮಾಡಬಹುದು. ವಾಟ್ ಇಸ್ ಸೆಮಿ ಕಂಡಕ್ಟರ್? ದಟ್ ಇಸ್ ವಾಟ್ ಐ ಟೋಲ್ಡ್ ಯು ಟೈಮ್ ಅಂಡ್ ಅಗೇನ್. ಸೆಮಿ ಕಂಡಕ್ಟರ್ ಅಂತ ಹೇಳಿದ್ರೆ ಇತ್ಲ ಕಡೆ ಕಂಡಕ್ಟರೋ ಅಲ್ಲ, ಅತ್ಲ ಕಡೆ ಇನ್ಸುಲೇಟರೋ ಅಲ್ಲ. ಅರ್ಥ ಆಯ್ತಾ? ಅಂಥದ್ಕೆ ನಾವು ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ವಿಚ್ ಇಸ್ ಬೋತ್ ಕಂಡಕ್ಟರ್ ಆಸ್ ವೆಲ್ ಆಸ್ ಇನ್ಸುಲೇಟರ್. ಇದಕ್ಕಿರುವಂತಹ ಕೆಲವೊಂದು ಎಕ್ಸಾಂಪಲ್ ಅಂದ್ರೆ ಸಿಲಿಕಾನ್, ಜರ್ಮೇನಿಯಂ, ಗ್ಯಾಲಿಯಂ, ಇವೆಲ್ಲ ಕೂಡ ಸೆಮಿ ಕಂಡಕ್ಟರ್ಗೆ ಇರುವಂತಹ ಉದಾಹರಣೆಗಳು. ಓಕೆ, ಮೆಟೀರಿಯಲ್ ವಿಚ್ ಹ್ಯಾಸ್ ಕಂಡಕ್ಟಿವಿಟಿ ಬಿಟ್ವೀನ್ ಕಂಡಕ್ಟರ್ ಅಂಡ್ ನಾನ್ ಕಂಡಕ್ಟರ್ ಆರ್ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್. ಕ್ಲಿಯರ್ ವಿತ್ ದಿಸ್? ಓಕೆ. ಸೊ ಈ LEDs ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದ ಲೈಟ್ ಎಮಿಟಿಂಗ್ diodes ಆರ್ ಹೆವಿಲಿ ಡೋಪ್ಡ್ PN junctions. Okay, based on the semiconductor material used and the amount of doping, an LED will emit colored lights at a particular spectral wavelength when forward biased. Okay, as shown in the figure, ನೀವು ನೋಡಿದ ಹಾಗೆ LED is encapsulated with a transparent cover so that the emitting light can come out. ಸೊ ಅದೇ ರೀತಿ LED ನ ನಾವು ಎಷ್ಟೊಂದ್ ಕಡೆ ನೋಡಬಹುದು. ಇಟ್ ಇಸ್ ದ ಸ್ಟ್ಯಾಂಡರ್ಡ್ ಸಿಂಬಲ್ ಫಾರ್ ಅ ಡಯೋಡ್ ವಿತ್ ದ ಅಡಿಷನ್ ಆಫ್ 2 ಸ್ಮಾಲ್ ಆರೋಸ್ ಡಿನೋಟಿಂಗ್ ದ ಎಮಿಷನ್ ಲೈಟ್. ಏನ್ ಮೇಡಮ್ ಹಂಗಂದ್ರೆ, ಸೊ ನೀವೊಂದು LED ಲೈಟ್ ಅನ್ನ ನೋಡಿದಾಗ ಸಾಮಾನ್ಯವಾಗಿ ಹೀಗಿರುತ್ತೆ. ಒಂದ್ ಕಡೆ ಉದ್ದ, ಒಂದ್ ಕಡೆ ಗಿಡ್ಡ ಇರುತ್ತೆ. ಸೊ ಸ್ಮಾಲ್ ಆರೋ ಬಂದು ಎಮಿಷನ್, ಲೈಟ್ ಎಮಿಷನ್ ಆಗ್ತಿರೋದ್ನ ಡಿನೋಟ್ ಮಾಡುತ್ತೆ. ಓಕೆ, ಸೊ ಇದ್ರಲ್ಲೂ ಕೂಡ ಆನೋಡ್ ಮತ್ತೆ ಕ್ಯಾಥೋಡ್ ಅನ್ನೋದಿರುತ್ತೆ. ವೆನ್ ದ ಡಯೋಡ್ ಇಸ್ ಫಾರ್ವರ್ಡ್ ಬಯಾಸ್, ದ ಮೈನಾರಿಟಿ ಎಲೆಕ್ಟ್ರಾನ್ಸ್ ಆರ್ ಸೆಂಟ್ ಫ್ರಮ್ P in the end gap, while the minority holes are sent from
ಎನ್ ಇಂದ ಪಿಗೆ. ಓಕೆ, ಸೊ ಏನಿದು ಪಿ ಮತ್ತೆ ಎನ್ ನಮ್ಗೆ ಅರ್ಥ ಆಗಿಲ್ವಲ್ಲ? ಖಂಡಿತ ಅರ್ಥ ಮಾಡಿಸ್ತೀನಿ. ವಿ ಶಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ ವೇರ್ ವಿ ಶಲ್ ಹ್ಯಾವ್ ಅ ಡೀಪ್ ಡಿಸ್ಕಷನ್ ಆನ್ ದಿಸ್ LED light. Meanwhile, I request the respective teachers to make sure that you practice the electric circuit. ಪೇಟ್ ಸೈಟ್ ಅಲ್ಲಿ ಆ ಸಿಮ್ಯುಲೇಷನ್ ನ ಪ್ರಾಕ್ಟೀಸ್ ಮಾಡಿ. ವೆರಿ ಗುಡ್. ನಾನು ಹೇಳಕ್ಕಿಂತ ಮುಂಚೆನೆ ಐ ಗಾಟ್ ಸಮ್ ರೆಸ್ಪಾನ್ಸಸ್ ಫ್ರಮ್ ಯುವರ್ ಎಂಡ್. ದೇರ್ ಆರ್ 2 wires in LED ಅಂತ ಅಂದ್ಬಿಟ್ಟು. ಯಾಕೆ ಒಂದ್ ಶಾರ್ಟ್ ಇರುತ್ತೆ, ಯಾಕೆ ಒಂದ್ ಉದ್ದ ಇರುತ್ತೆ, ಪಿ ಅಂದ್ರೆ ಏನು, ಎನ್ ಅಂದ್ರೆ ಏನು, ವಿಲ್ ಡಿಸ್ಕಸ್ ಇಟ್ ಇನ್ ಆರ್ ನೆಕ್ಸ್ಟ್ ಕ್ಲಾಸ್. ಓಕೆ, ಪಿ ಅಂದ್ರೆ ಪಾಸಿಟಿವ್, ಎನ್ ಅಂದ್ರೆ ನೆಗೆಟಿವ್. ವೆರಿ ಗುಡ್, ವೆರಿ ಸ್ಮಾರ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ರೆಸ್ಪಾನ್ಸ್ ಅಂಡ್ ಐ ವಿಶ್ ಯು ಅ ವೆರಿ ಹ್ಯಾಪಿ ಈವ್ನಿಂಗ್. ಥ್ಯಾಂಕ್ ಯು.